ಪ್ರೀತಿಯ ಮಹಲ್ ತಾಜ್ ಮಹಲ್ನ ನಿಜವಾಗ್ಲೂ ಶಹಜಾನ್ ನಿರ್ಮಿಸಿದ್ನ? ಅಂದು ನಡೆದಿದ್ದೇನು ಗೊತ್ತಾ? ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಪೂರ್ತಿ ವಿಡಿಯೋ ನೋಡಿ. ತಾಜ್ ಮಹಲ್ನ ಹಿಂದೆ ಅನೇಕ ಕಥೆಗಳು ಬಂದು ಹೋಗುತ್ತೆ. ಅದನ್ನ ಶಹಜಾನ್ ತನ್ನ ಪ್ರೀತಿಯ ಮಳವಿ ಮುಮ್ತಾಜ್ಗೋಸ್ಕರ ಕಟ್ಟಿಸ್ತಾ 22,000 ಕಾರ್ಮಿಕರು ಇದಕ್ಕೆ ಕೆಲಸ ಮಾಡಿದ್ದಾರೆ. 22 ವರ್ಷಗಳ ಕಾಲ ಈ ತಾಜ್ ಮಹಲ್ ಅನ್ನ ನಿರ್ಮಿಸಲಾಯಿತು. ಬೇರೆ ಬೇರೆ ದೇಶಗಳಿಂದ ತಾಜ್ ಮಹಲ್ ಕಟ್ಟೋಕೆ ಶ್ರಮ ವಹಿಸಿದ ಕಾರ್ಮಿಕರು ಇಂತಹ ಮಹಲ್ ಅನ್ನ ಅವರು ಇನ್ನು ಮುಂದೆ ಯಾರಿಗೂ ನಿರ್ಮಿಸ್ಕೊಡ್ಬಾರ್ದು, ಹಾಗೆ ಹೇಗೆ ನಿರ್ಮಿಸೋದು ಅಂತ ಯಾರಿಗೂ ಕೂಡ ಹೇಳಬಾರ್ದು ಅನ್ನೋ ಉದ್ದೇಶದಿಂದ ಅವರ ಕೈ ಹಾಗೂ ನಾಲ್ಗೆಯನ್ನ ಕತ್ತರಿಸಲಾಯಿತು ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಸತ್ಯನಾ? ಅಲ್ಲ ಅಂದ್ರೆ ನಿಜವಾದ ಸತ್ಯ ಏನು ತಿಳ್ಕೊಳ್ಳೋಣ ಬನ್ನಿ. ನಿಜವಾಗ್ಲೂ ತಾಜ್ ಮಹಲ್ ಅನ್ನ ಶಹಜಾನ್ ಕಟ್ಟಿಸಿದ್ನ? ಖಂಡಿತ ಇಲ್ಲ. ನಿಜ ಹೇಳಬೇಕು ಅಂದ್ರೆ ಶಹಜಾನ್ಗಿಂತ ಮುಂಚೆನೆ ತಾಜ್ ಅಲ್ಲ ರಾಜ್ ಮಹಲ್ ಇತ್ತು. ಶಹಜಾನ್ನ ತಾತ ಬಾಬರ್ನ ಕಾಲದಲ್ಲೇ ರಾಜ್ ಮಹಲ್ ಇತ್ತು. ಬಾಬರ್ ತನ್ನ ಕೊನೆ ಉಸಿರು ಎಳೆದಿದ್ದು ಕೂಡ ಇದೇ ರಾಜ್ ಮಹಲ್ನಲ್ಲಿ. ನಿಮ್ಗೆ ಇದನ್ನ ಕೇಳಿ ನಗು ಬರಬಹುದು, ಇದ್ಯಾರಪ್ಪ ಹೊಸ ಕತೆ ಸೃಷ್ಟಿ ಮಾಡಿರೋದು ಅಂತ ಅನ್ಕೊಳ್ತಾ ಇರ್ತೀರಾ. ಆದ್ರೆ ಇದನ್ನ ನಾನ್ ಹೇಳ್ತಿಲ್ಲ, ಇತಿಹಾಸ ಹೇಳ್ತಾ ಇದೆ, ನಿಜವಾದ ಇತಿಹಾಸ ಹೇಳ್ತಾ ಇದೆ. ಇಲ್ಲಿದೆ ನೋಡಿ ತಾಜ್ ಮಹಲ್ನ ನಿಜವಾದ ಹಿಸ್ಟರಿ. ಶಹಜಾನ್ನ ಕಟ್ಟುಕತೆಗಳು ಅವನ ಕಾಲದಲ್ಲೇ ಬೆಳಕಿಗೆ ಬಂದಿದ್ದಾವೆ. ಅವನ ಕಾಲದ ಇತಿಹಾಸಕಾರ ಬರೆದ ಬಾದಶಾಹ ನಾಮದ 403ನೇ ಪುಟದಲ್ಲಿ ಏನಂತ ಬರೆದಿದೆ ಅಂತ ನಿಮ್ಮ ಮುಂದೆ ಹೇಳ್ತೀನಿ ಕೇಳಿ. ಮಹಾನಗರದ ದಕ್ಷಿಣ ಭಾಗದಲ್ಲಿ ಹುಲುಸಾಲಾಗಿ ಬೆಳೆದಿರೋ ಉದ್ಯಾನವನದ ನಡುವೆ ಒಂದು ಭವನ ಇದೆ. ಇದನ್ನ ರಾಜ ಮಾನ್ಸಿಂಗ್ ಮಹಲ್ ಅಂತಾರೆ. ಪ್ರಸ್ತುತ ಇದರ ಯಜಮಾನ ರಾಜ ಜಯಸಿಂಗ್, ಮಾನ್ಸಿಂಗ್ನ ಮೊಮ್ಮಗ. ರಾಜ ಜಯಸಿಂಗ್ ಈ ಭವನವನ್ನ ಸ್ವರ್ಗಸ್ಥಳಾದ ರಾಣಿಯನ್ನ ಹೂಳೋದಕ್ಕೆ ಕೊಡ್ತಾನೆ. ಈ ಭವನ ತನ್ನ ತಲೆಮಾರಿನ ಅಮೂಲ್ಯವಾದ ಪಾರಂಪರಿಕ ಆಸ್ತಿಯಾಗಿದ್ರೂ ಕೂಡ ಅದನ್ನ ಶಹಜಾನ್ಗೆ ಉಚಿತವಾಗಿ ಕೊಟ್ಬಿಟ್ಟ. ಆದರೂ ವಿಯೋಗ ಹಾಗೂ ಮತಪರವಾದ ಪಾವಿತ್ರತೆಗೆ ಸಂಬಂಧಿಸಿದ ವಿಷಯದಲ್ಲಿ ಇದರ ಪ್ರತಿಫಲವಾಗಿ ಜಯಸಿಂಗ್ಗೆ ನಿಷ್ಠೆಯಿಂದ ಫರೀದಾಬಾದ್ ಅನ್ನ ಮಂಜೂರು ಮಾಡಲಾಯಿತು. ಮಾರನೇ ವರ್ಷ ಸ್ವರ್ಗಸ್ಥಳಾದ ರಾಣಿಯ ಶವವನ್ನ ಅಲ್ಲಿ ಸಮಾಧಿ ಮಾಡಲಾಯಿತು. ನಿಮ್ಗೆ ಇನ್ನೊಂದು ಪುರಾವೆ ಕೊಡ್ತೀನಿ. ಇನಾಯತ್ ಖಾನ್ ಶಹಜಾನ್ನ ಕಾಲದಲ್ಲಿ ಇದ್ದ ಇತಿಹಾಸಕಾರ ಈತ. ಇವನು ಶಹಜಾನ್ನ ಆಸ್ಥಾನದಲ್ಲಿ ಲೈಬ್ರರಿಯನ್ ಆಗಿದ್ದ. ಆ ಟೈಮ್ನಲ್ಲಿ ಅವನು ಬಾದಶಾಹ ನಾಮವನ್ನ ಸಂಕ್ಷಿಪ್ತ ಮಾಡಿ ಸರಳ ಭಾಷೆಯಲ್ಲಿ ಬರೀತಾನೆ. ಅದರ ಹೆಸರು ಶಹಜಾನ್ ನಾಮ. ಇದರ ಕಾಪಿಯನ್ನ 19ನೇ ಶತಮಾನದಲ್ಲಿಯೇ AR ಫುಲ್ಲರ್ ಎಂಬಾತ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಫೇಮಸ್ ಮಾಡಿದ್ದ. ಅದಲ್ಲಿ ಏನಂತ ಬರ್ತಿದ್ದ ಗೊತ್ತಾ? 1631ನೇ ವರ್ಷದ ಜೂನ್ 12ರಂದು ರಾಣಿ ಸ್ವರ್ಗಸ್ಥಳ ಆಗ್ತಾಳೆ. ಬಹರಾನ್ಪುರದ ಜೈನಾಬಾದ್ ತೋಟದಲ್ಲಿ ಅವಳನ್ನ ತಾತ್ಕಾಲಿಕವಾಗಿ ಹೂಳಲಾಗುತ್ತೆ. 1631ರ ಡಿಸೆಂಬರ್ 11ರಂದು ರಾಣಿಯ ದೇಹವನ್ನ ಬರ್ಹಾನ್ಪುರದಿಂದ ಆಗ್ರಾಕ್ಕೆ ಕರೆತರ್ತಾರೆ. ಆ ನಗರದ ದಕ್ಷಿಣದಲ್ಲಿದ್ದ ಒಂದು ಒಳ್ಳೆಯ ಸ್ಥಳವನ್ನ ಅವಳ ಸಮಾಧಿಗೆ ಆಯ್ಕೆ ಮಾಡ್ತಾರೆ. ಅದು ಹಿಂದೆ ರಾಜ ಮಾನ್ಸಿಂಗ್ನ ಆಸ್ತಿಯಾಗಿತ್ತು. ಪ್ರಸ್ತುತ ಇದು ಆತನ ಮೊಮ್ಮಗ ಜೈಸಿಂಗ್ಗೆ ಸೇರಿದೆ. ಅಲ್ಲಿ ರಾಣಿಯ ಶವವನ್ನ 1632ರ ಜನವರಿ 15ರಂದು ಸಮಾಧಿ ಮಾಡಿದ್ರು. ಇದೆಲ್ಲ ಬೇರೆಲ್ಲೂ ಅಲ್ಲ, ಬಾದಶಾಹ ನಾಮ ಹಾಗೂ ಶಹಜಾನ್ ನಾಮದಲ್ಲೇ ಉಲ್ಲೇಖವಾಗಿರುವಂತಹ ಸಾಲುಗಳು. ನಿಜವಾದ ಇತಿಹಾಸವನ್ನ ಶಹಜಾನ್ನ ಕಾಲದಲ್ಲೇ ಇತಿಹಾಸಕಾರರೇ ಹೇಳ್ಕೊಂಡಿರುವಾಗ ನಮ್ಮ ಈ ಸೋ ಕಾಲ್ಡ್ ಮಾಡರ್ನ್ ಹಿಸ್ಟೋರಿಯನ್ಸ್ ಇತಿಹಾಸವನ್ನ ಯಾಕೆ ತಿರುಚಿದ್ರು? ರಾಜಕೀಯ ಒತ್ತಡನ, ಒಂದು ಪಂಗಡವನ್ನ ಎತ್ತಿ ಹಿಡಿಯೋ ಪ್ರಯತ್ನನ? ಎಲ್ಲಿದೆ ಈ ಟರ್ನಿಂಗ್ ಪಾಯಿಂಟ್? ನಮ್ಮನ್ನೆಲ್ಲ ತಾಜ್ ಮಹಲ್ನ ಶಹಜಾನ್ ಮುಮ್ತಾಜ್ ನಂತನಲ್ಲಿ ಕಟ್ಟಿಸಿದ ಅಂತ ತಲೆ ತುಂಬಲಾಗಿದೆ. ಅದರ ಮುಖ್ಯ ಪಾತ್ರಧಾರಿ ಆಧುನಿಕ ವಿಶ್ವಕೋಶ ಅಂತ ಜಗತ್ತು ನಂಬಿರೋ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾದಲ್ಲಿ ಇದನ್ನೇ ಹೇಳಿ ನಂಬಿಸಲಾಗಿದೆ. ಮುಮ್ತಾಜ್ ಸತ್ತ ನಂತರ ತಾಜ್ ಮಹಲ್ ನಿರ್ಮಾಣ ಮಾಡ್ತಾರಂತೆ. 1643ಕ್ಕೆ ನಿರ್ಮಾಣ ಕಾರ್ಯ ಪೂರ್ತಿ ಆಯ್ತಂತೆ. ಚೆನ್ನಾಗೇ ಕಿವಿಗೆ ಹೂವನ್ನಿಟ್ಟಿದ್ದಾರೆ. ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಹೇಳಿರೋ ಕಾರಣ ಎಲ್ಲ ಇತಿಹಾಸಕಾರರು, ಮೇಧಾವಿಗಳು ಇದನ್ನೇ ಸತ್ಯ ಅಂತ ನಂಬಿದ್ರು. ಎಲ್ಲರೂ ತಮ್ಮ ಇತಿಹಾಸ ಪುಸ್ತಕಗಳಲ್ಲಿ ಇದೇ ಸತ್ಯ ಅನ್ನೋ ಹಾಗೆ ಬರೆದ್ರು. ಈಗ ನೋಡಿ, ಎಲ್ಲರ ಬಾಯಲ್ಲೂ ತಾಜ್ ಮಹಲ್ ಅಂದ್ರೆ ಶಹಜಾನ್ ತನ್ನ ಪ್ರೀತಿಯ ಹೆಂಡತಿ ನೆನಪಲ್ಲಿ ಕಟ್ಟಿಸಿದ ಸ್ಮಾರಕ ಅಂತಾನೆ ಬರುತ್ತೆ.
ಈಗ ನಿಜವಾದ ಇತಿಹಾಸ ಏನು ಅಂತ ನಾವ್ ಹೇಳಿದ್ರು ಕೂಡ ಅದು ಕಟ್ಟುಕತೆಯಾಗ್ಬಿಡುತ್ತೆ. ಒಂದು ವಿಷಯವನ್ನ ಇಲ್ಲಿ ಗಮನಿಸಬೇಕು, ಮೊಘಲರು ಅಕ್ಬರ್ನ ಕಾಲದಿಂದ ಔರಂಗಜೇಬನ ಕಾಲದವರೆಗೂ ತಾವು ಮಾಡಿರೋ ಪ್ರಮುಖ ಕಾರ್ಯಗಳ ಖರ್ಚಿನ ಲೆಕ್ಕವನ್ನ ಒಂದೂ ಬಿಡದೆ ಬರೆದಿಟ್ಟಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಇವರೇನಾದ್ರೂ ತಾಜ್ ಮಹಲ್ ನಿರ್ಮಾಣ ಮಾಡಿದ್ರೆ ಅದರ ಖರ್ಚಿನ ಲೆಕ್ಕ ಎಲ್ಲಿದೆ? ಮೊಘಲರಿಂದ ಅದರ ಬಗ್ಗೆ ಉಲ್ಲೇಖಗಳೇ ಸಿಕ್ಕಿಲ್ಲ. ಸತ್ಯ ಕಣ್ಮುಂದಿದ್ರೂ ಕೂಡ ಅದನ್ನ ಒಪ್ಪಿಕೊಳ್ಳೋಕೆ ಆಗದೆ ಇರುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ಸಾಕ್ಷಿ ಜೊತೆ ಹೋಗೋಣ, ಸತ್ಯ ತಾನಾಗೆ ಹೊರಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಸುದ್ದಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್.